ಇವಾಗೇನು ವಿಚಾರಿಸ್ಕೊಳ್ಳೋದು ಬೇಡ ಇವ್ರನ್ನ. ಇವಾಗೇನಾದರೂ ಮಾತಾಡಿದ್ರೆ ನೀವು ಯಾಕೆ ಹೋದ್ರಿ ಈ ನಂದಿ ಬೆಟ್ಟಕ್ಕೆ ಅಂತ, ನೀವೇ ಹೋಗಿದ್ದೀರಾ ನಾವು ಹೋಗ್ಬಾರ್ದಾ ಅಂತಾರೆ, ಕ್ವಶನ್ ಮಾಡ್ತಾರೆ. ಅದಕ್ಕೋಸ್ಕರ ಇವಾಗೇನು ಕೇಳೋದು ಬೇಡ, ಮುಂದೆ ಯಾವತ್ತಾದ್ರೂ ನೋಡೋಣ. ಅಬ್ಬಬ್ಬ ಸಾಕಾಯಿತು ನೋಡು, ಕಾಲೆಲ್ಲ ನೋವಾಯಿತು. ಅಲ್ಲಿ ಓಡಾಡಿ ಓಡಾಡಿ ಕಾಲು ನೋವು ಬಂತು ನೋಡು. ನನಗೂ ಅಷ್ಟೇ, ಸ್ವಲ್ಪ ಓಡಾಡಿದ್ರೆ ಸಾಕು ಕಾಲು ನೋವು ಬರುತ್ತೆ. ಆದರೂ ನೋಡಬೇಕು ಅಂತ ಹೋದ್ವಿ ಇವತ್ತು. ಅಮ್ಮ ವ್ಯಾಲೆಂಟೈನ್ಸ್ ಡೇಗೆ ಸರ್ಪ್ರೈಸಾಗಿ ಎಲ್ಲಾದರೂ ಕರ್ಕೊಂಡೋಗೋಣ ಅಂತ ರಾಣಿನ ಕರ್ಕೊಂಡೋದೆ ಕಣಮ್ಮ. ಅಷ್ಟೇ ಕಣಮ್ಮ, ಅಷ್ಟೇ. ಹಾಗಲ್ಲಪ್ಪ, ಮೊದಲೇ ಹೇಳಿದಿದ್ರೆ ಎಲ್ಲರೂ ಜೊತೆಯಲ್ಲೇ ಹೋಗ್ಬೋದಾಗಿತ್ತಾ ಕಾರಲ್ಲಿ, ನಾವು ನೀವು ಸಹ. ನೀವು ಹೇಳೇ ಇಲ್ವಲ್ಲಮ್ಮ ಹೋಗ್ತೀವಿ ಅಂತ. ಹೇಳಿದಿದ್ರೆ ನಾವು ನಿಮ್ಮ ಜೊತೆಲೇ ಬರ್ತಿದ್ವಾ, ಇಲ್ಲಾಂದರೆ ಬರ್ರಿ ನೀವು ಅಂತ ಕರ್ಕೊಂಡೋಗ್ಬೋದಾಗಿತ್ತಾ ಕಾರಲ್ಲಿ ನಮ್ಮನ್ನು ಸಹ. ಹೌದು ಕಣಪ್ಪ, ನೀವೆಲ್ಲಾದರೂ ಬೇರೆ ಪ್ಲ್ಯಾನ್ ಮಾಡಿದ್ದೀರೇನೋ ಅಂತ ನಾವು ಅಂದ್ಕೊಂಡ್ವಿ. ನಂದಿ ಬೆಟ್ಟಕ್ಕೆ ಬರ್ತೀರಾ ಅಂತ ನಮಗೆ ಗೊತ್ತಿರಲಿಲ್ಲ ಅಲ್ವಾ. ಗೊತ್ತಿದ್ದಿದ್ರೆ ನಾವು ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ವಿ. ಹೋಗಲಿ ಬಿಡ್ರಿ, ನೆಕ್ಸ್ಟ್ ಟೈಮು ಎಲ್ಲಾದರೂ ಹೋಗೋದಿದ್ರೆ ನಮ್ಗೆ ಹೇಳ್ಬಿಡ್ರಿ ಮುಂಚೆನೇ. ಹಾಂ 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 ಹಾಂ, ಮುಂಚೆನೇ ಹೇಳ್ಬೇಕಂತೆ ಎಲ್ಲಾದರೂ ಹೋಗೋದಿದ್ರೆ. ಬೇಡ ಅಂತಾರೆ ಅಷ್ಟೇ ಮುಂಚೆನೇ ಹೇಳಿದ್ರೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಮುಂಚೆನೇ ಹೇಳ್ರಿ ಅಂತಿದ್ದಾರೆ ನಮ್ಮ ಅತ್ತೆಯವರು. ಯಾವ ಥರ ಮ್ಯಾನೇಜ್ ಮಾಡ್ಕೋತಾ ಇದ್ದಾರೆ ನೋಡು. ಇರಲಿ ಇರಲಿ ಸರಿ ಬಿಡಮ್ಮ, ಹೇಳ್ತೀವಿ ನೆಕ್ಸ್ಟ್ ಟೈಮು. ರೀ, ನೆಕ್ಸ್ಟ್ ಟೈಮು ಹೇಳ್ಬಾರ್ದು, ಹೇಳಿದ್ರೆ ಕಳಿಸೋದಿಲ್ಲ ಅತ್ತೆಯವರು ಅಷ್ಟೇ ನೋಡು. ಸರಿ ಬಿಡು ರಾಣಿ, ಹೇಳೋದಿಲ್ಲ. ಏನದು ಗುಸು ಗುಸು? ಏನೂ ಇಲ್ಲ ಬಿಡತ್ತೆ. ಸರಿ ಕಣಪ್ಪ ರಾಜ, ನೀನು ಹೋಗಿ ಇನ್ನು ಆಫೀಸ್ಗೆ. ನಿಮ್ಮ ಅಪ್ಪನೂ ಇಲ್ಲ, ನೀನು ಹೋಗಿಲ್ಲ ಅಂದರೆ ಅಲ್ಲಿ ಚೆನ್ನಾಗಿರೋದಿಲ್ಲ ನೋಡು. ಹೋಗು ನೀನು ಇನ್ನು ಆಫೀಸ್ಗೆ. ಸರಿ ಕಣಮ್ಮ, ಹೊರಡ್ತೀನಿ ಈಗ. ಊಟ ಮಾಡಿಬಿಟ್ಟು ಹೋಗ್ತೀನಿ. ರೀ, ಇವತ್ತು ಹೋಗ್ತೀರಾ ಆಫೀಸಿಗೆ? ಇವತ್ತು ರೆಸ್ಟ್ ಮಾಡಿರಿ, ಏನು ಪರವಾಗಿಲ್ಲ. ಒಂದಿನ ಹೋಗಿಲ್ಲ ಅಂದರೆ ಹೆಂಗೋ ಕಾಲು ನೋವು ಬರ್ತಿದೆ. ನಡೆದಾಡಿ ಕಾಲು ನೋವು ಬರ್ತಿದೆಯಲ್ವಾ, ರೆಸ್ಟ್ ಮಾಡಿ ಇವತ್ತು. ಇಲ್ಲ ರಾಣಿ, ಅಷ್ಟೊಂದು ಕಾಲು ನೋವು ಏನೂ ಇಲ್ಲ ಬಿಡು. ಹೋಗ್ತೀನಿ ಆಫೀಸ್ಗೆ, ಇಲ್ಲಾಂದರೆ ಅಮ್ಮ ಬೈತಾರೆ. ಚೆನ್ನಾಗಿತ್ತು ಅಲ್ವೇನ್ರಿ ದೇವಸ್ಥಾನ ಎಲ್ಲನೂ? ನೋಡಿ, ನಮ್ಗೆ ಹೇಳ್ದಂಗೆ ಅತ್ತೆ ಮಾವನೂ ಬಂದಿದ್ದಾರೆ. ಹೌದು ರಾಣಿ, ನಮ್ಗೆ ಹೇಳೇ ಇಲ್ಲ ನೋಡು, ಅವರು ಬಂದಿದ್ದಾರೆ. ರೀ, ನಾವು ಹೋಗೋಣ ಕಣ್ರಿ ಇನ್ನು ಅವಾಗವಾಗ ಟ್ರಿಪ್ಪು. ಈ ಥರ ದೇವಸ್ಥಾನಕ್ಕೆ ಎಲ್ಲಾದರೂ ಚೆನ್ನಾಗಿರುತ್ತೆ ನೋಡಿ. ಎಲ್ಲರೂ ಹೋಗ್ತಿರ್ತಾರೆ, ಮುದುಕರು ಎಲ್ಲರೂ. ಎಷ್ಟೊಂದು ಜನ ಬಂದಿದ್ರು ಇವತ್ತು. ಹೌದು ರಾಣಿ, ಇನ್ಮೇಲೆ ಹೋಗೋಣ ಬಿಡು. ಯಾವಾಗಾದರೂ ವಾರಕ್ಕೊಂದ್ಸಲ ಹಂಗೆ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗಿ ನೋಡ್ಕೊಂಡು ಬರೋಣ ಬಿಡು. ನಿಜವಾಗ್ಲೂ ಕರ್ಕೊಂಡೋಗ್ತೀರೇನ್ರಿ? ಹೌದು ರಾಣಿ, ಹೋಗೋಣ ಬಿಡು. ಸರಿ ಕಣ್ರಿ, ಇವಾಗ ಊಟ ಮಾಡಿ ಆಫೀಸ್ಗೆ ಹೋಗ್ತೀರಾ ನೀವು, ರೆಸ್ಟ್ ಮಾಡ್ತೀರೋ? ಇಲ್ಲ ರಾಣಿ, ಊಟ ಮಾಡಿ ಆಫೀಸ್ಗೆ ಹೋಗ್ತೀನಿ. ಸರಿ ಕಣ್ರಿ. ಏನಪ್ಪ ರಾಜ, ಊಟ ಮಾಡಿ ಆಯ್ತಾ? ಹೋಗ್ತೀಯ ಇನ್ನು ಆಫೀಸಿಗೆ? ಊಟ ಆಯಿತು ಕಣಮ್ಮ, ಇನ್ನು ಹೊರಡ್ತೀನಿ ಆಫೀಸ್ಗೆ. ಅಪ್ಪ ಎಲ್ಲಮ್ಮ? ಅಪ್ಪ ಕಾಲು ನೋವು ಅಂತ ರೆಸ್ಟ್ ಮಾಡೋಕ್ಕೆ ಹೋದ್ರು. ಅವ್ರು ಇವತ್ತು ಆಫೀಸಿಗೆ ಬರಲ್ವಂತೆ, ನೀನೇ ನೋಡ್ಕೊ. ಸರಿ ಕಣಮ್ಮ, ಹೊರಡ್ತೀನಿ ಆಫೀಸ್ಗೆ. ಸರಿ ಕಣಪ್ಪ. ಏನಮ್ಮ ರಾಣಿ, ಮಹಾರಾಣಿ, ನಮ್ಮ ಸಮ್ಮುಖಕ್ಕೆ ಬಂದುಬಿಟ್ಟಿದ್ದೀರಲ್ಲ ನೀವು ನಂದಿ ಬೆಟ್ಟ ನೋಡೋದಕ್ಕೆ. ಅಟ್ಲೀಸ್ಟು ದೊಡ್ಡವ್ರು ಇದ್ದಾರೆ ಮನೆಯಲ್ಲಿ, ಹೇಳ್ಬೇಕು ಕೇಳಬೇಕು ಅನ್ನೋದಿಲ್ವಾ ನಿನ್ಕಾದ್ರೂ ಇಲ್ವಾ? ದೊಡ್ಡವ್ರು ಇದ್ದಾರೆ ಮನೆಯಲ್ಲಿ, ಅವ್ರಿಗೊಂದು ಮಾತು ಹೇಳೋಣ. ಅತ್ತೆ ಮಾವ ಇದ್ದಾರೆ, ಅವ್ರಿಗೊಂದು ಮಾತು ಹೇಳೋಗೋಣ ಅನ್ನೋದು ಬೇಡವಾ ನಿನಗೆ? ನಿಮ್ಗೆ ಆಗಿಬಿಡ್ಬೇಕು ಆವಾಗಲೇ. ದೊಡ್ಡವ್ರು ಇದ್ದೀವಿ ಮನೆಯಲ್ಲಿ ಅನ್ನೋ ಸ್ವಲ್ಪನಾದರೂ ಇದೆಯಾ ನಿನಗೆ? ಅತ್ತೆ ಅದು ಹಾಗಲ್ಲ ಅತ್ತೆ, ನಿನ್ನೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಅದಕ್ಕೋಸ್ಕರ ಸರ್ಪ್ರೈಸ್ ಆಗಿರುತ್ತೆ ಅಂತ ನಂದಿ ಬೆಟ್ಟ ನೋಡೋದಕ್ಕೆ ಕರ್ಕೊಂಡೋದ್ರು ಅಷ್ಟೇ ರಾಜ ಅವರು ನನ್ನನ್ನು. ಅದೇ ಕಣೆ, ಒಂದು ಮಾತು ಹೇಳೋಗ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ನಾವು ಲೆಕ್ಕಕ್ಕೆ ಇಲ್ವಾ ನಿನಗೆ? ದೊಡ್ಡವ್ರು ಇದ್ದಾರೆ ಮನೆಯಲ್ಲಿ, ಹೇಳೋಗ್ಬೇಕು ಅನ್ನೋದು ಸ್ವಲ್ಪನೂ ಇಲ್ಲ ನೋಡು ನಿನಗೆ. ಇವ್ರಿಗೆ ಹೇಳೋಗಿಲ್ಲ ಅಂತ ಸಿಟ್ಟು ಬಂದಂಗೈತೆ. ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕಲ್ಲ ಇವಾಗ, ಏನು ಮಾಡೋದು? ಅತ್ತೆ ಅದು ಹಾಗಲ್ಲ ಅತ್ತೆ, ಹೇಳೋಣ ಅಂತಲೇ ಇದ್ವಿ, ನೀವು ಇರಲಿಲ್ಲ ಅಲ್ವಾ ಮನೆಯಲ್ಲಿ, ಎಲ್ಲ ನೋಡಿದ್ವಿ, ನೀವು ಕಾಣಿಸ್ಲೇ ಇಲ್ಲ. ಅದಕ್ಕೆ ಎಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಮೇಲೆ ಹೇಳಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಹೋದ್ವಿ ಅಷ್ಟೇ. ಸರಿ ಬಿಡು, ನೆಕ್ಸ್ಟ್ ಟೈಮು ಎಲ್ಲಾದರೂ ಹೋಗೋದಿದ್ರೆ, ಎಲ್ಲಿಗಾದರೂ ಪ್ಲ್ಯಾನ್ ಮಾಡಿದ್ರೆ ಮುಂಚೆನೇ ನನಗೆ ಹೇಳ್ಬೇಕು ಆಯಿತಾ? ಹೇಳ್ದಂಗೆ ಹೋದರೆ ಚೆನ್ನಾಗಿರೋದಿಲ್ಲ ನೋಡು. ಸರಿ ಅತ್ತೆ, ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗೋದಿದ್ರೆ ಖಂಡಿತ ನಿಮ್ಗೆ ಹೇಳ್ಬಿಟ್ಟೆ ಹೋಗ್ತೀವಿ. ಹೇಳಿಬಿಟ್ಟು ಹೋಗ್ಬೇಕಂತೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗೋದಿದ್ರೆ. ಹೇಳಿದ್ರೆ ಇವರು ಕಳಿಸೋದಿಲ್ಲ, ಏನೂ ಇಲ್ಲ, ಹೋಗಬೇಡಿ ಅಂತಾರೆ. ಆಫೀಸ್ ಇರುತ್ತೆ, ಎಲ್ಲೂ ಹೋಗೋದು ಬೇಡ ಅಂತಾರೆ. ಹೇಳ್ಬಿಟ್ಟು ಹೋದರೆ, ಅದಕ್ಕೆ ಹೇಳ್ದಂಗೆ ಹೋದರೆ ಈ ಥರ ಬೈತಾರೆ. ಸರಿ, ಇವಾಗ ಹೋಗು ಕೆಲಸ ನೋಡ್ಕೊ ಹೋಗು. ರಾತ್ರಿಗೆ ಏನೇನು ಮಾಡ್ತೀಯಾ? ಏನು ಅಡುಗೆ ಮಾಡ್ತೀಯಾ ರಾತ್ರಿಗೆ? ಏನು ಮಾಡಬೇಕು ಅತ್ತೆ, ನೀವೇ ಹೇಳಿ ಏನು ಮಾಡಬೇಕು ಅಂತ, ಅದನ್ನೇ ಮಾಡ್ತೀನಿ. ಸರಿ, ಏನೋ ಒಂದು ಮಾಡೋಗಿ ಇವತ್ತು. ನನಗೆ ಕಾಲು ತುಂಬ ನೋವ್ತಾ ಇದ್ದಾವೆ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊತೀನಿ ಆಯಿತಾ? ಸರಿ ಅತ್ತೆ, ಬೇಗ ಕೆಲಸ ಎಲ್ಲ ಮುಗಿಸು ಆಯಿತಾ? ಸರಿ ಅತ್ತೆ, ಬೇಗ ಎಲ್ಲ ಕೆಲಸನ ಮುಗಿಸ್ತೀನಿ ಬಿಡಿ. ಎಷ್ಟು ಖುಷಿಯಾಗಿ ಸಂತೋಷವಾಗಿ ನಂದಿ ಬೆಟ್ಟ ಎಲ್ಲ ನೋಡಿಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಬಂದ್ವಿ. ಇವಾಗ ಖುಷಿಯೆಲ್ಲ ಹಾಳಾಯಿತು, ಸಂತೋಷ ಎಲ್ಲ ಹೋಯ್ತು ನೋಡಿ. ಬೇಜಾರಾಗ್ತಿದೆ, ಏನು ಮಾಡೋದು ಇವಾಗ? ಚೆನ್ನಾಗಿ ಬಯಸ್ಕೊಂಡೆ ನಮ್ಮ ಅತ್ತೆ ಹತ್ರ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.